ವಿದ್ಯಾರ್ಥಿಗಳು ಗುರಿ ಸಾಧಿಸಲು ನಿರಂತರ ಅಭ್ಯಾಸ ಹಾಗೂ ಕಠಿಣ ಪರಿಶ್ರಮ ಪಡಬೇಕು ಎಂದು ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾದ ಸಂತೋಷ್ ಕಾಮಗೌಡ ಇವರು ಹೇಳಿದರು. ಸಮೀಪದ ನಿಡಸೋಸಿಯ ಎಸ್ಜೆಪಿಎನ್ ಟ್ರಸ್ಟ್ ಕಂಪ್ಯೂಟರ್ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಸಿಬಿಎಸ್ಇ ಆವರಣದಲ್ಲಿ ಜರುಗಿದ ಹೊಸ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಆದ್ರೆ ಅವ್ರ ಸಪೋರ್ಟ್ ಇದೆ ನೋಡಿ, ಆ ಸಪೋರ್ಟ್ ತಗೊಂಡು ನೀವ್ ಹೇಳಿದ್ರಿ ಈಗ ಸರ್ ನಮ್ಮ ಮನ್ಯಾಗ ನಮ್ಮಪ್ಪ ಸಪೋರ್ಟ್ ಇಲ್ರಿ, ರೊಕ್ಕ ಇಲ್ರಿ, ಹೊಲ ಇಲ್ರಿ, ಇಲ್ಲ ನಮ್ಗೊಂದು ದೊಡ್ಡ ಇದನ್ನ ಮಾಡ್ಬೇಕಾಯ್ತ್ರಿ, ನಾವು ಡೆಲ್ಲಿಗೆ ಹೋಗ್ಬೇಕಾಯ್ತ್ರಿ, ನಾನು ಬೆಂಗಳೂರಿಗೆ ಹೋಗ್ಬೇಕಾಯ್ತ್ರಿ, ಇವೆಲ್ಲ ನೆಪಗಳು ಬೇಡ. ಈ ನೆಪಗಳು ಬೇಡ ಅನ್ನಕ್ಕೆ ಒಬ್ಬರದ್ದು ಉದಾಹರಣೆ ಹೇಳ್ತೀನಿ. ನಿಕೋಲಸ್ ಜೇಮ್ಸ್ ವರ್ಜಿ ಕಿಕ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಶಾರ್ಟ್ ಅಲ್ಲಿ ನಿಕ್ ಅಂತ ಕರೀತಾರೆ. ನಿಕೋಲಸ್ ಜೇಮ್ಸ್. ಆಮೇಲೆ ಸರ್ಚ್ ಮಾಡಿ ನೋಡಿ ನಾ ಹೇಳಿದ ವ್ಯಕ್ತಿ, ಯಾಕಂದ್ರೆ ಸ್ಟೋರಿ ಅವ್ರು ಒಳ್ಳೆ ಹೋಗಂಗಿಲ್ಲ, ಕರೆಕ್ಟ್ ಆಗಿ ಏನಿದೆ ಅಷ್ಟೇ, ಫಿಗರ್ ಟು ಫಿಗರ್ ನೀವು ಚೆಕ್ ಮಾಡಿದ್ರೆ ಅದೇ ಇರ್ತದೆ ಉತ್ತರ. ನಿಕೋಲಸ್ ಜೇಮ್ಸ್ ಈಸ್ ದಿ ವರ್ಲ್ಡ್ಸ್ ಗ್ರೇಟ್ ಮೋಟಿವೇಶನಲ್ ಸ್ಪೀಕರ್. ಅವನು ಒಬ್ಬ ದೇಶದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಟ್ರಸ್ಟ್ನ ಶೈಕ್ಷಣಿಕ ಸಲಹೆಗಾರರಾದ ಡಾಕ್ಟರ್ ಎಂ.ಬಿ. ಕೋತಾಳೆ ಮಾತನಾಡಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಧ್ಯಾನ, ಶ್ರದ್ಧೆ ಹಾಗೂ ಆತ್ಮವಿಶ್ವಾಸ ಹೊಂದಿದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ಎಂದರು. ಕಾರ್ಯಕ್ರಮದ ಅತಿಥಿಗಳಾಗಿ ವರ್ಕ್ ಫ್ಲೋ ಸಾಫ್ಟ್ವೇರ್ ಕಂಪನಿಯ ಸಂಸ್ಥಾಪಕರಾದ ರಿಜ್ವಾನ್ ಕುಮ್ನಾಳಿಯವರು ಆಗಮಿಸಿದರು. ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಬಸವರಾಜ್ ಹಾಲ್ಬಾವಿ, ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಚಾರ್ಯರಾದ ಬಿ.ಆರ್. ಉಮ್ರಾಣಿ ಸೇರಿದಂತೆ ಕಾಲೇಜಿನ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವಿದ್ಯಾರ್ಥಿಗಳಾದ ಸಂಪದಾ ಶೆಂಡೆ ಹಾಗೂ ಶ್ರುತಿ ಪಾಟೀಲ್ ನಿರೂಪಿಸಿದರು. ಪ್ರೇರಣಾ ದಿವಾಕರ್ ಸ್ವಾಗತಿಸಿ, ಅಕ್ಷತಾ ಗೌಂಡೆಯವರು ವಂದಿಸಿದರು.